ಯಾರು ಅಂತ ಗೊತ್ತಾಯ್ತು ನನಗೆ. ಅದೆಲ್ಲ ಮನೆಗೆ ಬಂದು ಹೇಳ್ತೀನಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಸರಿ ಆಯ್ತು. ಆ ಪೂಜೆ ಗೀಜೆ ಅನ್ಕೊಂಡು ಒಬ್ಳೆ ಒದ್ದಾಡ್ಬೇಡ ಕಣೆ, ನಾನ್ ಬಂದು ಸಹಾಯ ಮಾಡ್ತೀನಿ. ಕಾಯಿ ಒಂದ್ ಸ್ವಲ್ಪ. ಸರಿ, ಓಕೆ, ಆಯ್ತು. ಬಾಯ್. ಫೋನ್ ಕೊಡಿ. ಕೊಟ್ಟಿದ್ವಲ್ಲವ ಇಷ್ಟೊತ್ತು. ಎಲ್ಲಿ ನನ್ ಫೋನೇ ಮಾಡ್ಲಿಲ್ವಲ್ಲ. ಆಯ್ತು, ಮಾಡ್ಕೊಳ್ಳಿ, ತಗೊಳ್ಳಿ. ಅದೇನ್ರಿ ಫೋನ್ ಮಾಡ್ಬೇಕು? ನನ್ನನ್ ಯಾವ ಹುಡ್ಗನೂ ರೇಗ್ಸಲ್ಲ ಬಿಡಿ. ಹುಡುಗರಲ್ರಿ, ಚಿಕ್ಕ ಮಕ್ಳು ನಿಮ್ಮನ್ನ ನೋಡಿ ಎದ್ರಕೊಂಡ್ಬಿಟ್ಟಾರು. ಹುಷಾರು ಬಸ್ಸಾರು ಹೇಳಿರ್ತೀನಿ ಈಗ್ಲೇ. ಹಲೋ ಪೂಜಾ, ಏನಾಯ್ತು? ಹೋಗಿದ್ ಕೆಲ್ಸ? ಫೋನ್ ಸಿಕ್ತೇನೆ. ಆ ವಿಡಿಯೋ? ಮೊಬೈಲ್ ಸಿಕ್ತು, ಗ್ಯಾಲರಿನೂ ಓಪನ್ ಮಾಡ್ದೆ, ಆದ್ರೆ ವಿಡಿಯೋನೇ ಸಿಕ್ಲಿಲ್ಲ. ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಏನೇ? ಅಷ್ಟೆಲ್ಲ ಪ್ಲಾನ್ ಮಾಡ್ಕೊಟ್ಟಿದೀನಿ. ಹೇಳಿದ್ ಒಂದ್ ಕೆಲ್ಸನೂ ಮಾಡಕ್ಕಾಗಲ್ವ ನಿನ್ಗೆ? ಸ್ಕೆಚ್ ಹಾಕೋದಕ್ಕೂ ಕೊಚ್ ಹಾಕೋದಕ್ಕೂ ಡಿಫ್ರೆನ್ಸ್ ಇಲ್ವೇನೆ? ಕಾರ್ ಒಳಗ್ ಕೂತ್ಕೊಳ್ತಾ ಇದ್ದಂಗೆ ನಿನ್ ಬಗ್ಗೆ ತನಿಖೆ ಸ್ಟಾರ್ಟ್ ಮಾಡಿದ್ದ. ನೀನೇನು ಹೇಳಿಲ್ಲ ತಾನೇ? ಇಲ್ಲ, ಕಾರಲ್ಲಿ ಕೂತ್ಕೊಂಡು ಅವ್ನ್ ಮೊಬೈಲ್ ತಗೊಂಡು ಇನ್ನೇನ್ ಆ ವಿಡಿಯೋ ಹುಡುಕ್ಬೇಕು ಅಷ್ಟೆಲ್ಲ ಮೀನಾ ಫೋನ್ ಮಾಡ್ಬಿಟ್ಲು ಕಣ. ಅಮ್ಮ ತಾಯಿ ಮಾತಾಡ್ದ ಅವಳ ಜೊತೆ. ಅಯ್ಯೋ, ಈ ಪ್ಲಾನು ಹೋಯ್ತಾ? ಹೂ ಕಣ, ಆಲ್ಮೋಸ್ಟ್ ಹೋದಂಗೆ. ಆಲ್ಮೋಸ್ಟ್ ಏನೇ? ಹೊರಟೋಯ್ತು. ಆದ್ರೂ ಗಂಡ ಹೆಂಡತಿ ಎಷ್ಟು ಕೇರಿಂಗ್ ಗೊತ್ತಾ? ಒಬ್ರನ್ನೊಬ್ರನ್ನ ತುಂಬಾ ಪ್ರೀತಿಸ್ತಾರೆ. ಮುಚ್ಚೆ ಬಾಯಿ ಸಾಕು. ಅವ್ರನ್ನ ಹೊಗಳೋದಕ್ಕ ನೀನ್ ನನಗೆ ಕಾಲ್ ಮಾಡಿದ್ದು? ಇಡೇ ಫೋನು ಸಾಕು. ಇರೇ ಇನ್ನ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕು. ಏನೇ? ಆ ಸೂರ್ಯ ಮೀನಾ ಹತ್ರ ಆ ಲೆಟರ್ ಸ್ವಾಮಿ ಸಿಕ್ಕಾಕೊಂಡ ಅಂತ ಏನೇನೋ ಹೇಳ್ತಿದ್ದ. ನೀನು ಹುಷಾರು ಕಣೆ. ಸರಿ, ನಾನ್ ಫೋನ್ ಇಡ್ತೀನಿ, ಬಾಯ್. ಬ್ರಹ್ಮಾಂಡ ಅಕ್ಕಿ ರೊಟ್ಟಿ ಏನ್ ಚೆನ್ನಾಗಿದ್ಯಪ್ಪ. ಇನ್ನೊಂದು ಹಾಕಮ್ಮ, ಇನ್ನೊಂದು ಹಾಕ್ಬಿಡಮ್ಮ. ಅಂತ ಏನ್ ಚೆನ್ನಾಗಿಲ್ಲ, ಸುಮಾರಾಗೆ ಇದೆ, ತಿನ್ನಿ. ಇಲ್ಲ ಮಗು, ಬಲೆ ಇದೆ ನೋಡು, ಸಕಾಲಾಗಿದೆ. ಹೋಗ್ಯ ನೋಡು, ನಾಳೆನೋ ಇದೇ ತರ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡ್ಬಿಡು. ಗೊತ್ತಾಯ್ತಾ? ಟೇಸ್ಟ್ ಹೀಗೆ ಇರ್ಬೇಕು, ಹುಷಾರು. ನೋಡಿ ನೀನ್ ಸುಮ್ನಿರಮ್ಮ. ಸಗಣಿ ಕೊಟ್ಟು ಅವಳ ಕೈಲಿ ಓಡಿಸ್ಕೋತಿಯಲ್ಲೋ, ಹಾಳಾದವನೇ. ನೀನ್ ಕೇಳಿದ್ದನ್ನ ಅವ್ಳು ಮಾಡಾಕಲ್ಲ. ಸುಮ್ನೆ ಯಾಕೆ ತಲಹಟೆ ಮಾಡ್ತೀಯ? ತಿನ್ನು ಸುಮ್ನೆ. ಹೂಕನೆ, ಅವಳು ಅವ್ಳ ಗಂಡನ್ಗೆ ಏನೆಲ್ಲ ಬೇಕೋ ಎಲ್ಲ ಮಾಡ್ತಾಳೆ. ಅದನ್ನ ನಾವು ಬಾಯ್ ಬಿಸ್ಕೊಂಡು ತಿನ್ನ. ಮಾಡ್ತಾ ಮನೋಜ ಹೇಳ್ತಾ ಇದೀನಿ, ಇನ್ನೊಂದು ಸರಿ ನಾನು ಹೆಂಡತಿ ಬಗ್ಗೆ ಅಂತ ಚೀಪಾಗಿ ಮಾತಾಡಿದ್ರೆ ಮಗಂದು ತಲೆ ಮೇಲೆ ಹೊಡೆದು ತಲೆ ಮೇಲೆ ಫೋರ್ ಬಂದ್ಬಿಡ್ಬೇಕು. ಆ ಫೋರ್ ಬಂದಿರೋದ್ರಿಂದ 4 ಮನೆಗೆ ನೀರ್ ಹಾಕ್ಬೋದು. ಹಂಗ್ ಹೊಡೆದಾಕ್ಬಿಡ್ತೀನಿ. ಏನೋ ದೊಡ್ಡ ಮನಸ್ಸು ಮಾಡಿ ಮನೆ ಕೆಲಸ ಎಲ್ಲ ಮಾಡಿಸ್ತೀರ ಅಂತ ನಿಮ್ಮ ಹತ್ರಕ್ಕೆ ಬಂದೆ. ಯೋಗ್ಯತೆಗಳಿಲ್ಲ ನಿಮ್ಕ. ನಾನು ಮಾತು ಮುಗೀತು, ನಾನಿನ್ನು ಹೊರಡ್ತೀನಿ. ಅವನು ಒಬ್ಬ ಏನ್ ಮಾಡ್ತಿದೆ ಮೀನವ್ವರೇ? ನಿನ್ನಂತ ಗಿಳಿ ಮರಿಗಳಿಗೆ 3 ದಿನ ಏನೇನ್ ವೆರೈಟಿ ತಿಂಡಿ ಮಾಡೋದು ಅಂತ ಬರ್ಕೊಂತಿದ್ದೆ. ಅಯ್ಯೋ, ಅದ್ರಲ್ಲಿ ಬರ್ಕೊಳ್ಳೋಂಥದ್ದೇನಿದೆ? ದಿನಾಲು ಏನಾದ್ರು ಮಾಡ್ಬೇಕಲ್ಲ, ತಿಂಡಿನ ಏನ್ ಮಾಡೋದು ಅಂತ ಬರೀತಿದೆ. ರೋಹಿಣಿಯವರೇ, ಏನು ನೀರ್ ಬೇಕಾಗಿತ್ತಾ? ಬೇಡ, ನೀವ್ ಈ ಕಡೆ ಬಂದ್ರಲ್ಲ ಅದಕ್ಕೆ ನಾನು ಬಂದೆ. ಓ ಸೂಪರ್, ಒಳ್ಳೇದಾಯ್ತು. ಇವಾಗ ಆಕ್ಚುಲಿ 3 ದಿನ ಹಬ್ಬ ಇದೆಯಲ್ಲ ಕಂಟಿನ್ಯೂಸ್ಲಿ. ಸೊ ಇವ್ರೊಬ್ರಿಗೆ ಅಡಿಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಾವಿಬ್ರು ಸೇರಿ ಹೆಲ್ಪ್ ಮಾಡೋಣ. ನೀವೇನ್ ಹೆಲ್ಪ್ ಮಾಡ್ತೀರಾ? ನಮ್ ಕೈಲಿ ಆಗೋದನ್ನ ನಾವ್ ಮಾಡೋಣ ಅಪ್ಪ. ಬಟ್ ಮೀನಾ ಅವರೇ, ನನಗೆ ಮೆಣಸಿನ್ಕಾಯಿ ಬಜ್ಜಿ ಬದಲು ಮಂಗಳೂರು ಬಜ್ಜಿ ಬೇಕು. ಉದ್ದಿನ ವಡೆ ಬದಲು ಪಾಲಕ್ ವಡೆ ಬೇಕು. ಅಂಡ್ ಉಸ್ಲಿ ಅಂತೂ ಕಂಪಲ್ಸರಿ ಇರ್ಲೇಬೇಕು. ಅದ್ ಸರಿ, ಏನು ನೀವಿಬ್ರು ಇಷ್ಟ ಆರಾಮಾಗಿ ಮಾತಾಡ್ಕೊಂಡು ಕೂತಿದ್ದೀರಾ? ಹಾಗೂ ಮುಂಗ್ಸಿ ತರ ಜಗಳ ಮಾಡ್ತಾ ಇದ್ರಿ. ಅದು
ಅದು ಇವ್ರಿಗೆ ಇಷ್ಟ ಅಂತ ಇವ್ರು ಏನ್ ಬೇಕಾದ್ರೂ ಮಾಡ್ಕೊಂಡ್ಬಿಟ್ರೆ ನನ್ ಹೊಟ್ಟೆಗೆ ನಾನ್ ಮೋಸ ಮಾಡ್ಕೊಳಕ್ಕಾಗುತ್ತಾ? ಅದು ಬೇರೆ ಇವ್ರು ಮೆಣಸಿಗೆ ಬಜ್ಜಿ ಮಾಡೋರಿದ್ರು, ನನ್ ಹೊಟ್ಟೆ ಉರ್ಸ್ಬಿಡ್ತಾರ ಅದನ್ನ ಮಾಡಿ. ಹಾಗಾದ್ರೆ ಎಲ್ಲೆಲ್ಲಿ ಪಕ್ಕಕ್ಕಿಡಿ, ನಿಮ್ಗೆ ಏನ್ ಬೇಕು ಅದನ್ನ ಮಾಡ್ಕೊಡಕ್ಕೆ ನಾನೇನ್ ಮನೆ ಕೆಲ್ಸದೋಳ? ನನ್ಗೂ ದೇವ್ರು ಪೂಜೆ ಪುನಸ್ಕಾರ ಅಂತೆಲ್ಲ ಇರುತ್ತೆ. ದೇವ್ರ ಪೂಜೆಯಿಂದ ಹೊಟ್ಟೆ ತುಂಬಲ್ಲ ಮೀನವ್ರೆ. ದೇವ್ರ ಪೂಜೆಯಿಂದ ಹೊಟ್ಟೆ ತುಂಬಲ್ಲ ಅನ್ನೋದ್ ಗೊತ್ತು, ಆದ್ರೆ ಮನ್ಸ್ ತುಂಬುತ್ತೆ, ಸಂತೃಪ್ತಿ ಸಂತೋಷ ಅನ್ನೋದ್ ಸಿಗುತ್ತೆ. ಕಾಲ್ ಲೋಟ ಡಿಕಾಕ್ಷನ್ ಹಾಕೊಂಡು ಒಂದು ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡು ತಗೊಂಡ್ ಬಾ. ಯಾರನ್ನ ಕೇಳ್ತಿರೋದು? ಆ ನಿನ್ನೆ ಯಾಕೆ ಕಿವಿ ಕೇಳಿಸ್ತಿಲ್ವಾ? ನನಗೇನು ನಿದ್ದೆ ಬರ್ತಾ ಇದೆ. ಇಲ್ಲೇ ಸೋಫಾ ಮೇಲೆ ಕೂತ್ಕೊಂಡು ತೂಕಿಡಿಸ್ತಾ ಇರ್ತೀನಿ. ಕಾಫಿ ರೆಡಿ ಆದ್ಮೇಲೆ ತಗೊಬಂದು ಹೋಗಲ್ಲೇ. ಏನು ಅಂತ ಬೈದ್ ಬಿಡ್ತಿದ್ದೆ. ನನ್ ಗಂಡನ ಅಣ್ಣ ಅಂತ ಸುಮ್ಮನೆ ಇದ್ದೀನಿ ಅಷ್ಟೆ. ನೋಡಿ, ನಿಮ್ಗೆ ಏನ್ ಬೇಕು ಅದನ್ನ ನೀವೇ ಮಾಡ್ಕೊಳ್ಳಿ. ಇಲ್ವಾ, ನಿಮ್ ಹೆಂಡತಿ ಇದಾರೆ, ನಿಮ್ಮಮ್ಮ ಇದಾರೆ, ಅವ್ನ ಕೇಳಿ ತಗೊಳ್ಳಿ. ಅವ್ರಿಬ್ರೇನು ಕೆಲಸದವ್ರಲ್ಲ. ಹಾಗಾದ್ರೆ ನಾನ್ ಕೆಲ್ಸದೋಳ? ಜೀತಕ್ಕಿದ್ದೀನ ಇಲ್ಲಿ? ನನಗೇನೋ ಕೆಲಸದವ್ರಿಗೂ ನಿನ್ಗೂ ಏನು ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ ಅಪ್ಪ. ಅಲ್ಲ, ಏನೋ ಒಂದ್ ಲೋಟ ಕಾಫಿ ಕೇಳಿದ್ರೆ ಅಂಡೆಷ್ಟು ಮಾತಾಡ್ತಿಲ್ಲ ಹುಡುಗಿ ನೀನು. ಅದಕ್ಕೆ ಈ ವ್ರತ ಪೂಜೆ ಎಲ್ಲ ಬೇಡ ಅಂತ ಹೇಳಿದ್ದು. ಅಪ್ಪ ಅನ್ಬಿಡ್ತು ನಿನ್ಗೆ ಒಬ್ಬು. ಯಾಕೆ ಇಷ್ಟ ದಿನ ಎಲ್ಲ ಮಾಡ್ತಾ ಇರ್ಲಿಲ್ವಾ? ಇವಾಗ ದೇವ್ರನ್ನ ಪೂರ್ಸ್ಬೇಕು ಅಂತ ಆಗಲ್ಲ ಅಂತ ಹೇಳ್ತಿದ್ಯಲ್ಲ. ವ್ರತ ಗೀತೆಲ್ಲ ಏನ್ ಮಾಡೋದ್ ಬೇಡ, ಹೋಗಿ ಕಾಫಿ ಮಾಡ್ಕೊಂಬಾ. ಅದನ್ನ ಹೇಳದಕ್ ನೀವ್ಯಾರಿ? ನಿಮ್ಗೆ ಏನ್ ಅಧಿಕಾರ ಇದೆ ಅಂತ? ಏನೇ ಅವನು ಈ ಮನೆ ಹಿರಿ ಮಗ ಕರೆ ಸುಪ್ನಾತಿ. ಏನ್ ಅನ್ಕೊಂಡಿದ್ದೆ ನನ್ ಮಗನ? ಅಲ್ಲ, ಅಧಿಕಾರದ ಬಗ್ಗೆ ಮಾತಾಡೋಂಗಾಗೋದ್ಯಾ ನೀನು? ಅತ್ತೆ, ಅವ್ರ ಏನ್ ಕೇಳಿದ್ರು ಹೇಗ್ ಮಾತಾಡಿದ್ರು ಅನ್ನೋದು ನಿಮ್ಗೆ ಗೊತ್ತಾ? ಹೋಗ್ ಕಾಫಿ ಮಾಡ್ಕೊಂಡ್ ಹೋಗೆ ಅಂತ ಹೇಳ್ತಾನೆ ನನ್ನನ್ನ. ನಿದ್ದೆಗಣ್ಣಲ್ಲಿ ಕೇಳಿರ್ಬೋದು, ಅದಕ್ಕೆ ಯಾಕೆ ದುರಹಂಕಾರದಲ್ಲಿ ಮಾತಾಡೋದು ನೀವು? ಅಯ್ಯೋ ರೋಹಿಣಿ, ನಾನೇನು ಇವಳು ಹೇಳ್ದ ಕೇಳಲಿಲ್ಲಪ್ಪ. ಸ್ವಲ್ಪ ತಲೆ ನೋವ್ತಾ ಇದೆ, ಹೋಗಿ ಕಾಫಿ ಮಾಡ್ಕೊಂಡ್ ಬರ ಮಾತಾ ಅಂತ ಕೇಳ್ದೆ ಅಷ್ಟೇ. ಅದಕ್ಕೆ ಹೋಗಲೇ ಪೆಂಗ್ಯ ಅನ್ಬಿಡೋದ ನನ್ನನ್ನ. ಅವಾಗ ಅಂದಿಲ್ಲ, ಇವಾಗ ಅಂತೀನಿ. ತುಳ್ಯಾಕೋ ಬೊಗಳುತ್ತಿದ್ಯಾ ಲೇ ಪೆಂಗ್ಯ? ಅಂದಿಲ್ದೆ ಇರೋ ಮಾತನ್ನ ಅಂದೆ ಅನ್ನೋ ಹಾಗೆ ಹೇಳಿದ್ರೆ ಅದೇ ಮಾತನ್ನೇ ಅನ್ನೋದು. ನೋಡ್ದ್ಯಮ್ಮ.